ಹೊನ್ನಪ್ಪ ಒಗ್ಗಪ್ಪ ಎಂಬ ಹೆಸರಿನಾದ ನಾನು ಬೇಲೂರು ಶ್ರೀಗಳನ್ನು ಸ್ಮರಿಸುತ್ತಾ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಇಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತೇನೆಂದು ಮತ್ತು ಭಯ, ಪಕ್ಷಪಾತ, ದ್ವೇಷವಿಲ್ಲದೆ ಶಾಲಾಭಿವೃದ್ಧಿಗಾಗಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿದ್ದು, ಶಾಲೆಯಲ್ಲಿ ಶಿಸ್ತು, ಸಾಮರಸ್ಯ ಮತ್ತು ನಮ್ರತೆಯಿಂದ ಕಲಿಕಾ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಈ ದಿನ ಮುಖ್ಯಾಧ್ಯಾಪಕರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಧನ್ಯವಾದಗಳು. ಉಪ ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾದ ಕುಮಾರಿ ಸರಸ್ವತಿ ಬಾಳಕೋಳ್ ಇವರಿಗೆ ಮುಖ್ಯೋಪಾಧ್ಯಾಯರು ಪ್ರಮಾಣ ವಚನ ಬೋಧಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರಸ್ವತಿ ಬಾಳಕೋಳ್ ವೇದಿಕೆಗೆ ಆಗಬೇಕು. ನಾನು ಕುಮಾರಿ ಸರಸ್ವತಿ ಬಾಳಕೋಳ್ ಎಂಬ ಹೆಸರಿನವಳಾದ ನಾನು ಬೇಲೂರು ಶ್ರೀಗಳನ್ನು ಸ್ಮರಿಸುತ್ತಾ ಎಲ್ಲ ಗುರುಗಳ ಸನ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಇಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಉಪ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತೇನೆಂದು ಮತ್ತು ಭಯ, ಪಕ್ಷಪಾತ, ದ್ವೇಷವಿಲ್ಲದೆ ಶಾಲಾಭಿವೃದ್ಧಿಗಾಗಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿದ್ದು, ಶಾಲೆಯಲ್ಲಿ ಶಿಸ್ತು, ಸಾಮರಸ್ಯ ಮತ್ತು ನಮ್ರತೆಯಿಂದ ಕಲಿಕಾ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಈ ದಿನ ಮುಖ್ಯೋಪಾಧ್ಯಾಪಕರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ನಾನು ಉದಯ್ ದಿಲೀಪ್ ಕೆಂಚಗೋಳ ಎಂಬ ಹೆಸರಿನವನಾದ ನಾನು ಬೇಲೂರು ಶ್ರೀಗಳನ್ನು ಸ್ಮರಿಸುತ್ತಾ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಇಂದು ಶಾಲಾ ಸಂಸತ್ ಚುನಾವಣೆಯಲ್ಲಿ ಕ್ರೀಡಾಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಕರ್ತವ್ಯಗಳಿಂದ ನಿರ್ವಹಿಸುತ್ತೇನೆಂದು ಭಯ ಮತ್ತು ಪಕ್ಷಪಾತ, ದ್ವೇಷವಿಲ್ಲದೆ ಶಾಲಾಭಿವೃದ್ಧಿಗಾಗಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿದ್ದು, ಶಾಲೆಯ ಶಿಸ್ತು, ಸಾಮರಸ್ಯ ಮತ್ತು ನಮ್ರತೆಯಿಂದ ಕಲಿಕಾ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಈ ದಿನ ಮುಖ್ಯೋಧ್ಯಾಪಕರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಧನ್ಯವಾದಗಳು. ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಇಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಪರೀಕ್ಷಾ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತೇನೆಂದು ಮತ್ತು ಭಯ, ಪಕ್ಷಪಾತ, ದ್ವೇಷವಿಲ್ಲದೆ ಶಾಲಾಭಿವೃದ್ಧಿಗಾಗಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿದ್ದು, ಶಾಲೆಯಲ್ಲಿ ಶಿಸ್ತು, ಸಾಮರಸ್ಯ ಮತ್ತು ನಮ್ರತೆಯಿಂದ ಕಲಿಕಾ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಈ ದಿನ ಮುಖ್ಯೋಧ್ಯಾಪಕರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಧನ್ಯವಾದಗಳು. ಬೇಲೂರು ಶ್ರೀಗಳನ್ನು ಸ್ಮರಿಸುತ್ತಾ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಇಂದು ಶಾಲಾ ಸಂಸತ್ ಚುನಾವಣೆಯಲ್ಲಿ ಗ್ರಂಥಾಲಯ ಆಯ್ಕೆಯಾಗಿದ್ದೇನೆ. ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯನ್ನು ನಿರ್ವಹಿಸುತ್ತೇನೆಂದು ಭಯ, ಪಕ್ಷಪಾತ, ದ್ವೇಷವಿಲ್ಲದೆ ಶಾಲಾ ಅಭಿವೃದ್ಧಿಗಾಗಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿದ್ದು, ಶಾಲೆಯಲ್ಲಿ ಶಿಸ್ತು, ಸಾಮರಸ್ಯ ಮತ್ತು ನಮ್ರತೆಯಿಂದ ಕಲಿಕಾ ಚಟುವಟಿಕೆ. ನಾನು ಚೇತನಾ ಬಸವರಾಜ್ ಪೂಜಾರ್ ಎಂಬ ಹೆಸರಿನವಳಾದ ನಾನು ಬೇಲೂರು ಶ್ರೀಗಳನ್ನು ಸ್ಮರಿಸುತ್ತಾ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಇಂದು ಶಾಲಾ ಸಂಸತ್ತಿನ ಚುನಾವಣೆಗಾಗಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿದ್ದು, ಶಾಲೆಯಲ್ಲಿ ಶಿಸ್ತು, ಸಾಮರಸ್ಯ ಮತ್ತು ನಮ್ರತೆಯಿಂದ ಕಲಿಕಾ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಈ ದಿನ ಮುಖ್ಯಾಧ್ಯಾಪಕರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಧನ್ಯವಾದಗಳು. ಕುಮಾರ್ ಶ್ರೀನಿವಾಸ್ ಪ್ರಕಾಶ್ ನಾವಿ ಎಂಬ ಹೆಸರಿನವನಾದ ನಾನು ಬೇಲೂರು ಶ್ರೀಗಳನ್ನು ಸ್ಮರಿಸುತ್ತಾ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಇಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಆರೋಗ್ಯ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಶಾಲೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿದ್ದು, ಶಾಲೆಯಲ್ಲಿ ಶಿಸ್ತು, ಸಾಮರಸ್ಯ ಮತ್ತು ಈ ದಿನ ಮುಖ್ಯೋಪಾಧ್ಯಾಯರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಆಯ್ಕೆಯಾಗಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಗುರುಗಳು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವರಿಬ್ಬರ ಮಾರ್ಗದರ್ಶನದಲ್ಲಿ ಪರೀಕ್ಷೆಗೆ ಸಹಾಯ ಸಹಕಾರ ಮತ್ತು ಏನು ಮಾಡಬೇಕಪ್ಪ ಅಂತಂದ್ರೆ, ಪರೀಕ್ಷೆಯನ್ನು ಅಚ್ಚುಕಟ್ಟಾಗಿ ನಡೆಯುವಂಗ ಅವು ಏನು ಮಾಡ್ಬೇಕಂದ್ರೆ ನಮ್ಮ ಜೋಡಿ ನಾವು ಸಾಥ್ ಇರಬೇಕು. ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೈವ ಬೇಲೂರು ಶ್ರೀಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ 2025-26ನೇ ಸಾಲಿನ
ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಶಾಲೆಯ ಶಿಕ್ಷಕ ವೃಂದದವರೇ, ಹಾಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಶಾಲಾ ಸಂಸತ್ತಿನ ಇಲ್ಲಿ ಶಿಕ್ಷಕರ ನಂತರ ಬರ್ತಕ್ಕಂಥ ಸ್ಥಾನನೇ ಯಾರಪ್ಪ ಅಂತ ಕೇಳಿದ್ರೆ ಈ ಮಂತ್ರಿಮಂಡಲ. ಮೊದಲನೇದಾಗಿ ಅದನ್ನು ಗಮನಿಸಬೇಕು. ಯಾಕಂದ್ರೆ ಇಲ್ಲಿ ಇಲ್ಲಪ್ಪ ಬೇಕು ಎಲ್ಲ ಶಾಲೆಯ ಚಟುವಟಿಕೆಗಳನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಅವರವರ ವೈಯಕ್ತಿಕ ಖಾತೆಗಳು ಕೂಡ ಕೊಟ್ಟಾರ ಅವ್ರಿಗೆ. ಪರೀಕ್ಷೆ, ಕ್ರೀಡೆ, ಸಾಂಸ್ಕೃತಿಕ, ಚರ್ಚೆ, ಹೌದ್ರಿ, ಪ್ರವಾಸ, ಹಣಕಾಸು, ಆರೋಗ್ಯ, ಹೀಗೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಅಶಿಸ್ತಿನಿಂದ ಬಂದಿದ್ರಂದ್ರೆ ಹೌದ್ರಿ, ಅವರನ್ನು ಗುರುತಿಸ್ಕೊಂಡು ಏನು ಮಾಡಬೇಕು, ಅವ್ರಿಗೆ ನೀನು ನಾಳೆ ಈ ರೀತಿ ಬಟ್ಟೆ ಹಾಕೊಂಡು ಬರಬಾರ್ದ, ಈ ರೀತಿಯಾಗಿರ್ತಕ್ಕಂಥ ಅಸಭ್ಯ ವರ್ತನೆ ನೆನತೆಕ್ಕಿರಬಾರ್ದು, ಶಿಸ್ತಿನಿಂದ ಇರಬೇಕು ಅಂತಕ್ಕಂಥ ಕಾರ್ಯದ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀ ಮಠಪತಿ ಗುರುಗಳಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಕಾರ್ಯಕ್ರಮವನ್ನು ವಾಯ ತೋಮಟ್ಟಿ ಗುರುಗಳು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಬೇಳೂರು ಗುರುಬಸವ ಮಹಾಸ್ವಾಮೀಜಿಯವರನ್ನು ಮಠದಲ್ಲಿ ನಿಯುಕ್ತ ಈ ಒಂದು ವೇದಿಕೆಯ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ, ಅದೇ ರೀತಿ ಅತಿಥಿ ಸ್ಥಾನವನ್ನು ವಹಿಸಿರುವಂಥ ಹಾಗೂ ಈ ಶಾಲೆಯ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿರುವಂಥ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀ ಎಸ್ ಎಸ್ ಹಿಂದೆ ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.